ನಮಸ್ಕಾರ ಸ್ನೇಹಿತರೆ. ಇವತ್ತು ಅಂಥದ್ದೊಂದು ಅನುಭವವನ್ನು ಮನಸ್ಸಿಗೆ ತೆಗೆದುಕೊಂಡಂಥ ಕ್ಷಣ. ಅಂದರೆ ಬಹಳ ವರ್ಷಗಳ ನಂತರದಲ್ಲಿ ಓಡಾಡ್ತಿದ್ದರೂ ಕೂಡ ಮತ್ತೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ಒಂದಷ್ಟು ಸಮಯ ಶ್ರೀನಗರದಲ್ಲಿ ಓಡಾಡಿ, ಜೊತೆಯಲ್ಲಿ ವಿಶೇಷವಾಗಿ ಅಷ್ಟು ಹತ್ತಿರ ಯಾವುದೋ ಒಂದು ಅನಿವಾರ್ಯ ಅಥವಾ ಯಾವುದೋ ಒಂದು ಕೆಲಸದ ಮೇಲೆ ಬಂದಾಗ ಅಲ್ಲೇ ಹತ್ತಿರದಲ್ಲಿದ್ದಂಥ 50 ಫೀಟ್ ರೋಡ್ನಲ್ಲಿ ಮಂಗಳ ಹೋಟ್ಲಲ್ಲಿ ತಿಂದಂಥ ಸೆಟ್ ದೋಸೆ ಮತ್ತು ಚಟ್ನಿ, ಅದ್ರ ಜೊತೆಲಿ ಒಂದು ಸ್ವಲ್ಪ ಕಾಫಿ, ತುಂಬ ಅತ್ಯಂತ ದೊಡ್ಡ ಜ್ಞಾಪಕಾರಿ ಅದು. ಆಗಿನ್ನೂ ನಾನು ಬೆಂಗಳೂರಿಗೆ ಬಂದು ಹೊಸದು. ಅವತ್ತಿನ ಮಟ್ಟಿಗೆ ಈ ಹೋಟೆಲ್ಲು ನಮಗೆ ಗೊತ್ತಿದ್ದೆಲ್ಲ ಹಳ್ಳಿಯಲ್ಲೇ 2 ಇಡ್ಲಿ ಚಟ್ನಿ ಇಷ್ಟೇ. ಅದರ ಮೇಲೆ ನಾವು ಮತ್ತು ಯಾವುದೋ ಬೇಕ್ರಿನಲ್ಲಿ ಬನ್ನು ಇಂಥವೇ. ಸೊ ಬೆಂಗಳೂರು ಬಂದು ಹೊಸದು ಇದ್ದ ಸ್ಥಳ, ನಾಲಿಗೆಗೆ ಒಂದು ಹಿತವಾದ ಒಂದು ಮನಸ್ಸಿಗೆ ಒಂದು ಅದ್ಭುತವಾದ ಅನುಭವ ಕೊಡ್ತಾ ಇದ್ದಂಥ ಜಾಗ. ಬಟ್ ಈಗ ಪ್ಲೇಸ್ ಬದಲಾದರೂ ಕೂಡ ಆ ಫ್ಲೇವರ್ ಏನಂತ ಡಿಫ್ರೆನ್ಸ್ ನಂಗೆ ಕಾಣಲಿಲ್ಲ. I just enjoyed. I went inside the hotel with my brother and we sat there and ordered as usual set dosa with chutney. ಬಟ್ ಆವಾಗ ಅವರೇ ತಂದು ಸರ್ವ್ ಮಾಡ್ತಿದ್ರು ಚಟ್ನಿ ಎಲ್ಲ. ಅದು ಇನ್ನೂ ಒಂಥರ ತುಂಬ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಾಗಿ. ಬಟ್ ಈಗ ಸೆಲ್ಫ್ ಸರ್ವಿಸು. ಬಟ್ ಸ್ಟಿಲ್ ಅದರ ತನವನ್ನು ಅದು ಕಳ್ಕೊಂಡಿಲ್ಲ ಅನ್ನೋ ಭಾವನೆ ಅಂತೂ ಬಂದಿದ್ದು ಟ್ರೂತ್. ಈ ಮೆಮೊರೀಸೇ ಹಾಗೆ, ಹಳೆಯ ದಿನಗಳೇ ಹಾಗೆ. ಆ ಜಾಗದಲ್ಲಿ ಕೂತಾಗ ಎಲ್ಲೋ ಒಂದು ಕಡೆ ಮತ್ತೆ ಆವಾಗಿನ ದಿನಗಳು ಅಂತ ಮನಸ್ಸು ನಮ್ಮನ್ನು ಹಾಗೇ ಅಲ್ಲಿ ಕರ್ಕೊಂಡೋಗುತ್ತೆ. ಅದರ ಮುಂದೆ ಒಂದು CD ಅಂಗಡಿ ಇತ್ತು, ಅಲ್ಲಿ ನಿರಂತರವಾಗಿ ಹಾಡುಗಳು ಪ್ಲೇ ಆಗ್ತಿತ್ತು. ಅವಾಗೆಲ್ಲ ಹೋಗಿ CDಗಳು ಪರ್ಚೇಸ್ ಮಾಡ್ತಿದ್ವಿ, ಫಿಲಮ್ದು ಈ ಸಾಂಗ್ಸ್ CDಗಳೆಲ್ಲ, ಅದೇನು MP3 ಸಾಂಗ್ಸ್ ಎಲ್ಲ ಇರ್ತಕ್ಕಂಥದ್ದು. ಆ ಪಕ್ಕದಲ್ಲೇ ಒಂದು ನ್ಯೂಸ್ ಪೇಪರ್ ಶಾಪ್, ಅದು ತುಂಬ ಹಳೇ ಪೇಪರ್ ಶಾಪ್. ಅದ್ರ ಜೊತೆಗೆ ಪಾನ್ ಕೊಡ್ತಾರೇನೋ ಗೊತ್ತಿಲ್ಲ, ಬಟ್ ನ್ಯೂಸ್ ಪೇಪರ್ಸ್ ಅಂತೂ ಎಲ್ಲ ಇಟ್ಟಿರ್ತಾರೆ. ಎಲ್ಲ ಪೇಪರ್ಗಳನ್ನು ಕೂಡ ಅವರು ನೀಟಾಗಿ ಅದನ್ನು ಹೊರಗಡೆ ಅಡ್ವರ್ಟೈಸ್ ಥರ ಶೋ ಮಾಡಿ ಇಟ್ಟಿರ್ತಾರೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ನ್ಯೂಸ್ ಪೇಪರ್ಗಳು, ಬುಕ್ಸ್ ಎಲ್ಲ, ಹಳೆಯ ಪುಸ್ತಕಗಳು, ಅಂದರೆ ಮೀನ್ಸ್ ಹಳೆಯ ಪುಸ್ತಕಗಳೆಲ್ಲ ಈಗಲೂ ಇದೆ. ಸೊ ಅದಾವುದು ಕರ್ಮವೀರ, ಆಮೇಲೆ ಇನ್ನೊಂದು ನ್ಯೂಸ್ ಪೇಪರು ಹಾಯ್ ಬೆಂಗಳೂರು, ತರಂಗ, ಈ ಥರದ್ದೆಲ್ಲ. ಸೊ ಅವರೆಲ್ಲ ಕೂಡ ಪಾಪ ಏನು ಮಾಡ್ತಾರೆ, ಎಡಿಟರ್ಸ್ಗಳು ನೀಟಾಗಿ ಬೇಕಾಗಿರ್ತಕ್ಕಂಥ ವಿಷಯಗಳನ್ನೆಲ್ಲ ಗ್ಯಾದರ್ ಮಾಡಿ ಅವ್ರ ಸಮಯವನ್ನು ಅದರಲ್ಲಿ ಸಿಂಪ್ಲಿಫೈ ಆಗಿ ಅದನ್ನು ಎಡಿಟ್ ಮಾಡಿ ಕೊಟ್ಟಿರ್ತಾರೆ. ಅದರದ್ದೇ ಆದಂಥ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿರ್ತಾರೆ. ಆ ನ್ಯೂಸ್ ಪೇಪರ್ಸ್ ಇರ್ಬೋದು, ಅಥವಾ ನಾನು ಹೇಳಿದ್ನಲ್ಲ, ಐ ಆಮ್ ಜಸ್ಟ್ ಗಿವಿಂಗ್ ದ ನೇಮ್ಸ್. ನಾನು ಯಾವುದೂ ಪರ್ಟಿಕ್ಯುಲರಾಗಿ ಹೇಳ್ತಾ ಇಲ್ಲ, ಬಟ್ ಎಲ್ಲ ಹೋಲ್ಸಮ್ ಏನೇನು ಹೊರಗಡೆ ಬುಕ್ಸ್ ಎಲ್ಲ ಬರ್ತದೆ, ತೆಲುಗುದಾಗಿರ್ಬೋದು, ಕನ್ನಡದಾಗಿರ್ಬೋದು, ವೀಕ್ಲಿ ಮ್ಯಾಗಝೀನ್ಸ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ಆದಂಥ ಅದರದ್ದೇ ಆದಂಥ ಒಂದು ಫ್ಯಾನ್ ಬೇಸ್ ಇರುತ್ತೆ. ಸೊ ಅವರು ಅದನ್ನೆಲ್ಲ ತೆಗೆದಿಟ್ಕೊಳ್ಳೋದು ಒಂದು ಹ್ಯಾಬಿಟ್ ಇರ್ತದೆ, ಅಭ್ಯಾಸಗಳಿರ್ತದೆ. ಸೊ ಅದೆಲ್ಲ ಕೂಡ ಒಂದು ಸಣ್ಣ ಮೆಲುಕು. ಆಮೇಲೆ ಆ ಕಗ್ಗೀಸ್ ಬೇಕ್ರಿ, ಅಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಆ ಕಗ್ಗೀಸ್ ಬೇಕ್ರಿ ಸ್ಮೆಲ್ಲು ಬೇಡ ಅಂದರೂ ನಮ್ಮ ಮೂಗು ಹೊಡೆಯುತ್ತೆ. ಸೊ ಇದೆಲ್ಲ ಕೂಡ ಒಂಥರ ಒಂದು ಮೆಮೊರೀಸಲ್ಲೇ ಒಂದು ಅದ್ಭುತವಾದ ಮೆಮೊರೀಸು. ಆ ಜಾಗಗಳ ಹಾಗೇ ಕೂತಿರ್ತದಲ್ಲ, ಅದನ್ನು ನಾವು ಎಂಜಾಯ್ ಮಾಡೋವಂಥ ವಿಧಾನ ಬಹಳ ಖುಷಿ ತರುತ್ತೆ. ಸೊ ಇವತ್ತು ಆ ಒಂದು ಅದ್ಭುತವಾದ ಕ್ಷಣಕ್ಕೆ ನಾನು ಅಲ್ಲಿ ಏನಂತ ಹೇಳ್ತೀನಿ, ಸಾಕ್ಷಿಯಾದೆ. ಸೊ ಆ ಮೊಮೆಂಟನ್ನು ಎಂಜಾಯ್ ಮಾಡುವಂಥ ಒಂದು ಸನ್ನಿವೇಶ ಇವತ್ತು ಕ್ರಿಯೇಟ್ ಆಗಿತ್ತು. ಸೊ ದ್ಯಾಟ್ ನಾನು ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ನೀವು ಯಾವಾಗಾದರೂ ಹೋದರೆ ಮಂಗಳ ಹೋಟ್ಲಲ್ಲಿ ಸೆಟ್ ದೋಸೆ ಚಟ್ನಿ ನಿಮ್ಗೆ ಅದರ ಟೇಸ್ಟ್ ಗೊತ್ತಿದ್ದರೆ, ಸೊ ಈ ನೋಡಿ, ಒಬ್ಬೊಬ್ಬರ ಟೇಸ್ಟಿ ಬಡ್ಸ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರ ಇಷ್ಟಗಳು ಒಂದೊಂದು ರೀತಿ ಇರ್ತದೆ. ಬಟ್ ನಾನು ಟ್ರೈ ಮಾಡಿದ್ದೇನೆ, ನನಗೆ ಹಿಡಿಸ್ತು. ಸೊ ಅದಕ್ಕೆ ನಾನು ಒಂದು ರೀತಿ ಬಹಳ ವರ್ಷಗಳಿಂದ ಗೊತ್ತಿಲ್ಲದ ಒಂದು ಫ್ಯಾನ್ ಆಗಿದ್ದೀನಿ, ಅಥವಾ ಅದಂದರೆ ನನಗೆ ಎಲ್ಲೋ ಒಂದು ರೀತಿಯಾದಂಥ ಒಂದು ಇಷ್ಟ ಅಂತಕ್ಕಂಥದ್ದು. ಸೊ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ಇಟ್ಸ್ ರಿಯಲಿ ಬ್ಯೂಟಿಫುಲ್
ಕುತ್ಕೊಳ್ಳೋದಕ್ಕಿರ್ತಕ್ಕಂಥ ಆ ಪ್ಲೇಸ್ ಇರ್ಬೋದು, ಮತ್ತೊಂದು ಅದೊಂದೇ ಅಲ್ಲ, ಆ ಪಕ್ಕದಲ್ಲಿರ್ತಕ್ಕಂಥ ಕಗ್ಗೀಸ್ ಬೇಕ್ರಿ ಕೂಡ ತುಂಬ ಒಳ್ಳೆ ಅವಾಗಿಂದ ಕೂಡ ಅವರು ಬಹಳ ವರ್ಷಗಳಿಂದ ದೇ ಆರ್ ಪ್ರೊವೈಡಿಂಗ್ ದೇರ್ ಸರ್ವಿಸ್. ಹಾಗೆ ನಾನು ಹೇಳಿದ್ನಲ್ಲ ಎದುರುಗಡೆ, ಸೊ ಆ ಎದುರುಗಡೆ ಒಂದು ಪೇಪರ್ ಶಾಪ್, ಇದೆಲ್ಲ ಕೂಡ ವೆರಿ ವೆರಿ ಓಲ್ಡ್ ಶಾಪ್ಸ್. ನಾವು ಚಿಕ್ಕಂದಿನಿಂದ ನೋಡ್ಕೊಂಡು ಬರ್ತೀವಿ. ಮೊದಲಾದರೆ ಆ ಬಿ ಡಿ ಎಸ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆ ಕಗ್ಗೀಸ್ ಬೇಕ್ರಿದು ಆ ಫ್ಲೇವರ್ ಅಲ್ಲಿಗೆ ಬರ್ತಿತ್ತು, ಸಮ್ಟೈಮ್ಸ್ ಏರ್ ಆ ಕಡೆ ಪಾಸ್ ಆದರೆ. ಸೊ ಈ ಥರ ಎಲ್ಲ ಇರುತ್ತೆ ಕೆಲವೆಲ್ಲ ಜ್ಞಾಪಕಗಳು. ಸೊ ಕೀಪ್ ಆನ್ ವಾಚಿಂಗ್. ಮತ್ತಷ್ಟು ಮಗದಷ್ಟು ನನ್ನ ಕೈಯಲ್ಲಾದಷ್ಟು ಐ ವಿಲ್ ಗಿವ್ ಸಮ್ ಸ್ಮಾಲ್ ಮೈ ಮೆಮೊರಿ ಥಾಟ್ಸ್ ಏನೇನಿದೆ, ನನ್ನ ಒಳ ಮನಸ್ಸು ಏನು ಹೇಳುತ್ತೆ, ಏನು ಮಾತನಾಡಬೇಕು ಅನಿಸುತ್ತೆ, ಲೆಟ್ ಇಟ್. ನಾನು ನಿಮ್ಮೆಲ್ಲರ ಜೊತೆ ನಾನು ಅದನ್ನು ನನ್ನ ಅನುಭವಗಳ ರೀತಿಯಲ್ಲಿ ಹಂಚ್ಕೊಳ್ತೇನೆ. ಥ್ಯಾಂಕ್ಸ್ ರೀ ಎಲ್ಲರಿಗೂ. ಹಾಯ್ ಮಿತ್ರವೃಂದ, ಹಾಯ್ 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 ಮಿತ್ರವೃಂದದ ಎಲ್ಲ ಸ್ನೇಹಿತರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಎನಫ್, ಐ ಆಮ್ ರಿಯಲಿ ಆಲ್ಮೋಸ್ಟ್ ಇದಕ್ಕೆ ನಾನು ಇನ್ನೇನು ಹೇಳೋದಕ್ಕೆ, ನನ್ನ ಮಿತ್ರವೃಂದಕ್ಕೆ ನಾನು ಶಿರಬಾಗಿ ನಮಸ್ಕಾರ ಮಾಡ್ತೇನೆ, ತಲೆ ತಗ್ಗಿಸಿ ನಾನು ನಿಮಗೆ. ಯಾಕೆಂದರೆ ಅದು ಗೌರವ. ತಲೆ ತಗ್ಗಿಸ್ತೀನಿ ಇನ್ ದ ಸೆನ್ಸ್ ಏನೋ ತಪ್ಪು ಮಾಡಿ ಅಂತಲ್ಲ, ತಪ್ಪು ಮಾಡಿದವರು ತಲೆ ತಗ್ಸೋದಿದೆ, ಬಟ್ ಅಷ್ಟು ಒಂದು ಶಕ್ತಿ ಏನೋ ಎಷ್ಟೆಲ್ಲ ಇದ್ದರೂ ಕೂಡ ಮಾನವ ಸಹಜ ತಪ್ಪುಗಳು ಎಲ್ಲೋ ನಡೆದಿರಬಹುದೇನೋ, ನನಗೆ ಗೊತ್ತಿಲ್ಲ. ಯಾಕೆಂದರೆ ಎವ್ರಿ ಒನ್ ಸೇಸ್ ದಟ್ ಪರ್ಫೆಕ್ಷನ್ ಅನ್ನೋದು ಪ್ರಯತ್ನ ಪಡೋದು ಬಿಟ್ಟರೆ ನಾನು ಪರ್ಫೆಕ್ಟ್ ಅಂತ ಹೇಳ್ಕೊಳ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಪರ್ಫೆಕ್ಷನ್ ಕಾಣಿಸಿರುತ್ತಲ್ವ, ಅಂಥವ್ರಿಗೆ ನಾನು ನನ್ನ ಬಾಗಿಸ್ತೇನೆ ಅಂತ ಹೇಳ್ತಾ ಈ ಸಣ್ಣ ವಿಡಿಯೋನ ನಿಮಗೆ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ಸ್ ಕಣ್ರಿ ಎಲ್ಲರಿಗೂ.